ನಮಸ್ತೆ ನ್ಯೂಸ್ 90 ಕನ್ನಡ ವಾಹಿನಿಗೆ ಸ್ವಾಗತ. ನಾವು ಹೊಂದಾಣಿಕೆ ರಾಜಕೀಯ ಮಾಡಿಲ್ಲ ಯತ್ನಾಳ್. ನಾವು ಪೂಜ್ಯ ತಂದೆ ಮಗನ ಹಾಗೆ ಹೊಂದಾಣಿಕೆ ರಾಜಕೀಯ ಮಾಡಿಲ್ಲ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಯಡಿಯೂರಪ್ಪ ಹಾಗೂ ವಿಜೇಂದ್ರನ ವಿರುದ್ಧ ಹರಿಹಾಯ್ದಿದ್ದಾರೆ. ಭಾನುವಾರ ಸಂಜೆ ಬೆಳಗಾವಿ ಗಾಂಧಿ ಭವನದಲ್ಲಿ ವಕ್ಫ್ ವಿರುದ್ಧದ ಹೋರಾಟದ ಜನಜಾಗೃತಿ ಸಮಾವೇಶದಲ್ಲಿ ಮಾತನಾಡಿದರು. ನಾವು ಜನಪರ ಹೋರಾಟ ಮಾಡ್ತಾ ಇದ್ದೇವೆ. ನಮಗೆ ಉಚ್ಚಾಟನೆ ಮಾಡಲು ನೋಡಿದ್ರೆ ನಿಮ್ಮ ಬಂಡವಾಳ ಬೆಚ್ಚಿಡ್ತೀವಿ ಅಂತ ಎಚ್ಚರಿಸಿದ್ರು. ವಿಜಯಪುರದಲ್ಲಿ ನನ್ನ ಸಕ್ಕರೆ ಕಾರ್ಖಾನೆಯನ್ನ ಉದ್ದೇಶಪೂರ್ವಕವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಬಂದ್ ಮಾಡಿಸಿದ್ದಾರೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ನಮ್ಮ ಹೋರಾಟ ರೈತರ ಪರವಾಗಿದೆ. ಯಾವ ಸಿಎಂ ಡಿಸಿಎಂ ಉಳಿಸಲು ಅಲ್ಲ. ನಮ್ಮವರೇ ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ ಎಂದು ವಿಜೇಂದ್ರನ ವಿರುದ್ಧವೂ ಹರಿಹಾಯ್ದಿದ್ದಾರೆ. ಅಲ್ಲಿ ಬಿ.ವಿ. ನಾಯಕರದಾರ ಅಂತ ದೇವ್ರಂತ ಮನುಷ್ಯರಿಗೆ ಈ ಸಲ ರಾಯಚೂರು ಟಿಕೆಟ್ ಕೊಟ್ಟಿದ್ದು 2-3 ಲಕ್ಷ ಲೀಡ್ಲಿ ಬರ್ತಿದ್ರು. ಅವ್ರು ಕುತ್ತಿಗೆ ಕೊಯ್ದ್ರಿ. ಸುಮ್ಮನೆ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಇಂಥ ಒಳ್ಳೆ ನಾಯಕರಿಗೆ ಚಂದ್ರಪ್ಪಣ್ಣ ಅವ್ರು ಇಡೀ ಚಿತ್ರದುರ್ಗದಲ್ಲಿ ಸತತ ಆಚರಿಸುವಂಥ ಒಬ್ಬ ಬೋಯಿ ಸಮಾಜದ ದಲಿತ ಸಮಾಜದ ಒಬ್ಬ ಶಾಸಕರು. ನನ್ನ ಜೊತೆಗೇ ಅವ್ರು MLA ಇದ್ರು, ನಮ್ಮ ಕಮಿಟಿ ಚೇರ್ಮನ್ ಇದ್ರು. ನಮ್ಮ ಸರ್ಕಾರ ಬರಲಿ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ಲತ್ತೇಳಿ ಈ ರಮೇಶ್ ಜಾರಕಿಹೊಳಿ ಮಾತು ಕೇಳಿ ನಮ್ಮ ಶ್ರೀಮಂತ ಪಾಟೀಲ್ರು, ಮಹೇಶಣ್ಣ ಕುಮಟಳ್ಳಿ ಅವರು ಇವರೆಲ್ಲರೂ ಪಾರ್ಟಿ ಬಿಟ್ಟು ಬಂದು ಮುಖ್ಯಮಂತ್ರಿ ಮಾಡಿದ್ರಪ್ಪ. ಅಣ್ಣ ನೀ ಎಲ್ಲಿ ಹಾರಾಡ್ತಿದ್ರಿ, ಯಾರು ಹಾರಾಡ್ತಿದ್ರಿ? ಅವರೆಲ್ಲ ರಮೇಶ್ ಜಾರಕಿಹೊಳಿ ಅವ್ರು ಬಂದ್ರೆ ಅಂತ ಸರ್ಕಾರ ಆಯಿತು. ನಾವು ಎಲ್ಲ ಎಷ್ಟು ಅನುಕೂಲ ಆಯ್ತು ಗುರ್ತೈತೆ ನಮ್ಗೆ. ನಾ ಇಡೀ ಬಿಜಾಪುರ, ಇಡೀ ಹಿಂದೂಸ್ತಾನ್ದಾಗ 3ನೇ ಒಳ್ಳೆ ಗಾಳಿ ಇರುವಂಥ ನಗರ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ರಮೇಶ್ ಜಾರಕಿಹೊಳಿ ಅವರ ಆಪ್ರೇಷನ್. ಈಗ ನಮ್ಮನ್ನ ಆಪ್ರೇಷನ್ ಮಾಡ್ತಾರತ್ತ. ನಾವು ಇಡೀ ಕರ್ನಾಟಕದಲ್ಲಿ ಎಕ್ದಮ್ ಟಾಪ್ ಮೋಸ್ಟ್ ಡಾಕ್ಟರ್ಗಳಿದ್ದೀವಿ ನಾವು ಆಪ್ರೇಷನ್ ಮಾಡೋರು. ನಮ್ಮನ್ನ ಆಪ್ರೇಷನ್ ಮಾಡಿದ್ರೆ ನಿಮ್ದು ಎಲ್ಲ ಕಟ್ ಮಾಡಿ ಹೋಗಿತ್ತೀವಿ. ನಿಮ್ಮ ನರನಾಡಿ ಎಲ್ಲದೋ ನಮ್ಗೆ ಗೊತ್ತದಾವು. ನಾವು ಎದಕ್ಕೆ ಸುಮ್ಕೋತೀವಿ? ಯಾವ ಅಧ್ಯಕ್ಷ ಉಳಿಸ್ದಾಗ ಮುಖ್ಯಮಂತ್ರಿ ಮಾಡಲಿಕ್ಕೆ ನಾವು ಮಾಡ್ತಾ ಇರಲಿಲ್ಲ. ನಾವು ನಿಮ್ಮ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಯಾರಿಗೆ ಬೇಕಾದ್ರೆ ಪತ್ರಿಕಾ ಮಾಡಿ ಕೈಗೊಂಡು ನಾವು ಉತ್ತರ ಕೊಡುವುದಿಲ್ಲ. ಬೇಕಾದ ಬೈಕೋಲ ಪರ್ಮಿಷನ್ ಇತ್ತು ಹೊಂದಿಗೆ ನಾವು ರೈತರ ಪರವಾಗಿ, ಸನಾತನ ಹಿಂದೂ ಧರ್ಮ ಸಲುವಾಗಿ, ನಿಮ್ಮ ಸಲುವಾಗಿ ನಮ್ಮ ಪ್ರಾಣವನ್ನು ಯಶಸ್ವಿಯಾಗಿ ನಾನು ಸಕ್ಕರೆ ಕಾರ್ಖಾನೆ ಬಂದ್ ಮಾಡಿಸ 850 ಕೋಟಿ ರೂಪಾಯಿ ಇಡೀ ಕರ್ನಾಟಕದ 15 ಭಾಗ ವೀರೇಂದ್ರ ಪಾಟೀಲ್ ಕ್ಷೇತ್ರದಾಗ ಅಲ್ಲಿ ಶಿಶುಗಳ ಮಾರಾಟ ಮಾಡುವಂತ ಒಂದು ತಾಲೂಕದಾಗ ನಾವು ಸಕ್ಕರೆ ಕಾರ್ಖಾನೆ ಮಾಡಿದ್ವಿ. ಇದೇ ಪ್ರಕಾಶ್ ಇದೇ ಇದೇ ಡಿಕೆ ಶಿವಕುಮಾರ್ ನನಗೆ ಹೋಗಿ ಧರ್ಮ ಮಾಡಿ ಹೈಕೋರ್ಟ್ ಆರ್ಡರ್ ಕೊಟ್ಟು ಸುಪ್ರೀಂ ಕೋರ್ಟಿಗೆ ಹೋಗಿ ಇವತ್ತು ರಾತ್ರಿ ಮತ್ತೆ ಓಡಿ ಹೇಳ್ತೀನಿ ನಾಳೆ ಮಾಡೋದು ಕೇಸ್ ಬೇಡ. 42 ಕೇಸುಗಳು ನ್ಯೂಸ್ 90 ಕನ್ನಡ ಸುದ್ದಿ ವಾಹಿನಿಯ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.